ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಪವಿತ್ರ ಪಾಕಶಾಲೆ. ಇವತ್ತು ಏನು ತಿಂಡಿ ಮಾಡೋಣ? ಬೆಳಗ್ಗೆ ತಿಂಡಿ ಅಕ್ಕಿ ರೊಟ್ಟಿ ಮಾಡಿ ಎಗ್ಗದು ಪಲ್ಯ ಮಾಡೋಣ. ಈಸಿಯಾಗಿ ಬೇಗ ಮಾಡ್ಬೋದು. ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಇವಾಗ ಅಕ್ಕಿ ಹಸಿರು ತೊಗೊಂಡಿದ್ದೀನಿ, 2 ಬೌಲು ಅಕ್ಕಿ ಹಸಿರು ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಅದಕ್ಕೆ ಇವಾಗ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟ್ ತುರಿದಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಅಕ್ಕಿ ಹಿಟ್ಟೊಳಗಡೆ ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಅದನ್ನು ಇವಾಗ ಒಂದು ಸ್ವಲ್ಪ ಈ ವೈಟ್ ಎಳ್ಳಿದ್ರೆ ತೊಗೋಬೇಕಾಗುತ್ತೆ. ಒಂದು ಸ್ವಲ್ಪ, ಇಲ್ಲ ಅಂದರೂ ಪರವಾಗಿಲ್ಲ, ಇದ್ದರೆ ತೊಗೊಳ್ಳಿ. ಒಂದು ಸ್ವಲ್ಪ ವೈಟ್ ಎಳ್ಳು ಹಾಕ್ತಾಯಿದ್ದೀನಿ. ಎಳ್ಳು ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿ ಫಸ್ಟು ಎಲ್ಲ ಅದು ಹಿಟ್ಟಿಗೆ ಮಿಕ್ಸ್ ಆಗಲಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಎಲ್ಲ ಇಟ್ಕೊಂಡಿದ್ದೀವಲ್ಲ, ಅದೆಲ್ಲ ಮಿಕ್ಸ್ ಆಗಬೇಕು. ಅದಕ್ಕೆ ಮಿಕ್ಸ್ ಆದ ನಂತರ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ನೋಡಿ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾಡ್ಕೊಳ್ಳಿ. ಇವಾಗ ಕಲಿಸ್ಕೊತಾ ಇದ್ದೀನಿ. ಕಲಸಾಗಿದೆ. ಅದನ್ನು ಒಂದು ಸೈಡ್ಗೆ ಎತ್ತಿಕೊಳ್ಳೋಣ. ಎತ್ತಿಕೊಂಬಿಟ್ಟು ಇವಾಗ ಈ ಪಲ್ಯ ಮಾಡೋಣ. ಈಸಿಯಾಗಿ ಮಾಡ್ಬೋದು ಪಲ್ಯನ. ಯಾವ ರೀತಿ ಅಂದರೆ, ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಬಿಟ್ಟು 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 3 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೀನಿ. ಪೇಸ್ಟ್ ಅಂದರೆ ಕುಟ್ಟಿದ್ದೀನಿ ಅಷ್ಟೇ, ಅದು ಪೇಸ್ಟ್ ಮಾಡ್ಕೊಂಡಿಲ್ಲ ನಾನು. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ ನಂತರ ಅದು ಫ್ರೈ ಆಗಬೇಕು ಚೆನ್ನಾಗಿ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಒಂದು ಸ್ವಲ್ಪ ಫ್ರೈ ಮಾಡ್ತಾಯಿಲ್ಲ ನಾನು. ಒಂದು ಸ್ವಲ್ಪ ಬೆಳಗ್ಗೆ ಟೈಮು ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ ಆಗುತ್ತೆ, ಮಾಡ್ಬೋದು. ಅನ್ನಕ್ಕೂ ಹಾಕ್ಕೊಂಡು ಊಟ ಮಾಡ್ಬೋದು ಇದನ್ನು. ಇವಾಗ ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನಾನು. ಏನು ಜಾಸ್ತಿ ಮಸಾಲೆ ಹಾಕ್ಕೊತಾ ಇಲ್ಲ ಇದಕ್ಕೆ, ಬರೀ ಪಲ್ಯ ಒಂದೇ ಮಾಡ್ತಾಯಿರೋದು. ಹಾಕ್ಬಿಟ್ಟು ಅದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿ ಫ್ರೈ ಮಾಡ್ತೀನಿ. ಅದನ್ನು ಮೆತ್ತಗಾಗಬೇಕು. ಟೊಮೊಟೊ ಫ್ರೈ ಆಗ್ತಾಯಿದೆ, ಚೆನ್ನಾಗಿ ಫ್ರೈ ಆಗಲಿ ಅದೊಂದು ಸ್ವಲ್ಪ. ನಾನು ಬೆಳಗ್ಗೆ ಬೇಗ ಆಗುತ್ತೆ ಅಂತ ಮಾಡ್ತೀನಿ ಇದನ್ನು ನಾನು. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ನನ್ನ ಪೇಜ್ ಫಾಲೋ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳನ್ನು ಕೊಡ್ತೀನಿ, ಈಸಿಯಾಗಿರೋದೆಲ್ಲ. ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೋಬೋದು. ನಾನು 1 ಗ್ಲಾಸ್ ನೀರು ಹಾಕ್ತೀನಿ. ಇವಾಗ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿದ್ರೆ ಟೊಮೊಟೊ ಎಲ್ಲ ಒಂದು ಸ್ವಲ್ಪ ಬೇಯುತ್ತೆ. ಅದಕ್ಕೋಸ್ಕರ ನೀರು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಅದೊಂದು ಸ್ವಲ್ಪ ಬೆಂದಿದೆ ನೋಡಿ. ಇವಾಗ ಒಂದು ಸ್ವಲ್ಪ ಅದಕ್ಕೆ ಏನೇನು ಬೇಕು ಪೌಡರು ಅಂತ ಅಂದರೆ, 1 ಸ್ಪೂನು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ, 1 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಖಾರಕ್ಕೆ, 1 ಸ್ಪೂನು ಗರಂ ಮಸಾಲೆ, 1 ಸ್ಪೂನು ಸಾಂಬಾರು ಪೌಡ್ರ್ ಮಾಡ್ಕೊಂಡಿದ್ದೆ, ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಮಾಡಿ ಪಲ್ಯ ಚೆನ್ನಾಗಿರುತ್ತೆ. ಮೊಟ್ಟೆ ಪಲ್ಯ ನೀವು ಮನೇಲಿ ಇದೇ ಥರ ಟ್ರೈ ಮಾಡಿ ಒಂದ್ಸಲಿ ಮನೆಯಲ್ಲಿ. ತುಂಬ ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ಟೈಮು ಟಿಫನ್ಗೆ ಚಪಾತಿ ಆಗಿರ್ಬೋದು, ಆಮೇಲೆ ದೋಸೆ ಆಗಿರ್ಬೋದು, ಆಮೇಲೆ ಅಕ್ಕಿ ರೊಟ್ಟಿ, ಯಾವುದಕ್ಕೆ ಎಲ್ಲಕ್ಕೂ ಯೂಸ್ ಆಗುತ್ತೆ. ಇನ್ನೊಂದು ಲೋಟ ನೀರು ಹಾಕ್ತೀನಿ ನಾನು. ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿರ್ತೀನಲ್ಲ, 1-2 ಕುದಿ ಬರಲಿ. ಅದರಲ್ಲಿ ಬಂದ ನಂತರ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಮೊಟ್ಟೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಟ್ಕೊಂಬಿಟ್ಟು ಒಂದು 10 ಮೊಟ್ಟೆ ಬೇಯಿಸ್ಕೊಂಬಿಟ್ಟು ಅದನ್ನು ಎಲ್ಲ ಪೀಸ್ ಮಾಡ್ಕೊತೀನಿ. ಹಿಂಗೆ ಹಾಕಲ್ಲ ನೋಡಿ, ಈ ಥರ ಪೀಸ್ ಮಾಡ್ಕೊತಾ ಇದ್ದೀನಿ. ಪೀಸ್ ಮಾಡ್ಕೊಂಡ ನಂತರ ಇವಾಗ ಅದಕ್ಕೆ ಹಾಕ್ತೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಫುಲ್ಲೆಲ್ಲ. ನೀನು ಬೇಯಿಸಿರ್ತೀನಲ್ಲ, ಅಷ್ಟೊಂದು ಬೇಯಿಸೋ ಅವಶ್ಯಕತೆ ಇರಲ್ಲ. ಅದರಿಂದ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ತಕ್ಷಣ ಇದು ಹಾಕ್ತೀನಿ. ಮೊಟ್ಟೆದು ಇದನ್ನು ಇಟ್ಕೊಂಡಿದ್ದೀನಲ್ಲ ಸೈಡಲ್ಲಿ, ಅದನ್ನು ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಎಲ್ಲನೂ.
ತುಂಬ ಚೆನ್ನಾಗಿರುತ್ತೆ. ನನ್ನ ಫೇಸ್ ಫಾಲೋ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ನನಗೆ ಯಾವಾಗಲೂ. ನೋಡಿ ರೆಡಿ ಆಯಿತು ಮೊಟ್ಟೆ ಪಲ್ಯ. ಇದಕ್ಕೆ ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ರೆ ಹಾಕ್ಕೊಬೋದು, ಇಲ್ಲ ಅಂದರೆ ಇಲ್ಲ, ನಿಮ್ಮ ಇಷ್ಟ. ನಾನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು, ಮೊಟ್ಟೆ ಪಲ್ಯ ಆಯಿತು. ಇವಾಗ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಒಂದು ಸೈಡ್ಗೆ ಇದು ಎತ್ತಿಕ್ಕಿ ಒಂದು ಸೈಡ್ಗೆ ತವೆ ಇಟ್ಕೊತಾ ಇದ್ದೀನಿ. ತವೆ ಇಟ್ಕೊಂಬಿಟ್ಟು ಅಕ್ಕಿ ರೊಟ್ಟಿಗೆ ತಟ್ಟಿದ್ದೀನಿ. ಅಕ್ಕಿ ರೊಟ್ಟಿ ಮಾಡೋಕ್ಕೆ ಇವಾಗ ಅಕ್ಕಿ ರೊಟ್ಟಿ ಮಾಡಿ ಇವಾಗ ನನ್ನ ಮಗಳಿಗೆ ಬೆಳಗ್ಗೆ ತಿಂಡಿ ಕೊಡಬೇಕು. ಇವಾಗ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ. ಇದೇ ಥರ ಬೇಗ ಆಗುತ್ತೆ ಬೆಳಗ್ಗೆ ಟೈಮು. ನನ್ನ ಫೇಸ್ ಫಾಲೋ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ನನಗೆ. ನೀವು ಯಾವಾಗಲೂ ನನ್ನ ಫೇಸ್ ನೋಡ್ತಾ ಇರಿ. ಯಾವಾಗಲೂ ಒಳ್ಳೊಳ್ಳೆ ರೆಸಿಪಿಗಳು ಹಾಕ್ತಾಯಿರ್ತೀನಿ ನಾನು. ನನ್ನ ಮಗಳಿಗೆ ತುಂಬ ಇಷ್ಟ ಮೊಟ್ಟೆ ಪಲ್ಯ ಮಾಡ್ಕೊಡಮ್ಮ ಅಂದು, ಅದಕ್ಕೆ ಬೆಳಗ್ಗೆನೇ ಮಾಡಿದ್ದೀನಿ ಮೊಟ್ಟೆ ಪಲ್ಯನ. ರೆಡಿಯಾಗಿದೆ ಇವಾಗ. ಅಕ್ಕಿ ರೊಟ್ಟಿನೂ ರೆಡಿಯಾಗಿದೆ. 2 ರೊಟ್ಟಿ ಹಾಕಿ ಇವಾಗ ನನ್ನ ಮಗಳಿಗೆ ಒಂದು ಸ್ವಲ್ಪ ಪಲ್ಯ ಹಾಕಿ ಕೊಡ್ತೀನಿ. ಅವಳು ತಿಂದು ಕ್ಲಾಸ್ಗೆ ಹೋಗ್ತಾಳೆ. ಇವಾಗ ಇಷ್ಟೇ, ಮುಗೀತು. ಅಕ್ಕಿ ರೊಟ್ಟಿ ಮೊಟ್ಟೆ ಪಲ್ಯ. ನನ್ನ ಫೇಸ್ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.